ಧರ್ಮ ಕೀರ್ತಿರಾಜ್ ಸ್ಯಾಂಡಲ್ವುಡ್ನ ಚಾಕ್ಲೇಟ್ ಹೀರೋ. ನವಗ್ರಹ ಸಿನಿಮಾದಲ್ಲಿ ಕಣ್ಕಣ್ಣ ಸಲುಗೆ ಅನ್ನೋ ಹಾಡಿನ ಮೂಲಕವೇ ಜನಮನ ಗೆದ್ದ ಈ ಸಾಫ್ಟ್ ಆ್ಯಂಡ್ ಸ್ವೀಟ್ ಹೀರೋ 16 ಚಿತ್ರಗಳಲ್ಲಿ ಈವರೆಗೂ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಆದರೆ ಅದ್ಯಾಕೋ ಅವರ ಅದೃಷ್ಟ ಮಾತ್ರ ದೊಡ್ಡ ಮಟ್ಟದಲ್ಲಿ ಕುಲಾಯಿಸಲಿಲ್ಲ. ಇದೆಲ್ಲದರ ನಡುವೆಯೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ತಮ್ಮ ನೈಜ ಆಟದಿಂದಾಗಿ ಕನ್ನಡಿಗರ ಮನಸ್ಸಿಗೆ ತುಂಬಾನೇ ಹತ್ತಿರವಾಗಿದ್ದಾರೆ ಧರ್ಮ ಕೀರ್ತಿರಾಜ್. ಸಿನಿಮಾ ಹೀರೋ ಆಗಿ ಸಂಪಾದಿಸಿದ ಜನಪ್ರಿಯತೆಗಿಂತಲೂ ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಲ್ರಿಗೂ ತುಂಬಾನೇ ಹತ್ತಿರವಾಗಿದ್ದಾರೆ. ಬಿಗ್ ಬಾಸ್ಗೆ ಕಾಲಿಟ್ಟ ಮೇಲೆ ಧರ್ಮ ಮದುವೆ ಮ್ಯಾಟ್ರು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. 40 ವರ್ಷವಾದರೂ ಕೂಡ ಧರ್ಮ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆಗಳು ಎಲ್ಲ ಕಡೆಯಿಂದಲೂ ಕೂಡ ಕೇಳಿ ಬರ್ತಿವೆ. ದೊಡ್ಡ ಮನೆಯಲ್ಲಿ ಅನುಷಾ ರೈ ಮತ್ತು ಧರ್ಮ ಕ್ಲೋಸ್ ಆಗಿದ್ದನ್ನು ನೋಡಿ ಅವ್ರನ್ನ ಲವರ್ಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡವರೇ ಜಾಸ್ತಿ. 58 ದಿನ ಬಿಗ್ ಬಾಸ್ ಮನೆಯಲ್ಲಿದ್ದು ಎಲಿಮಿನೇಟ್ ಆಗಿರೋ ಧರ್ಮ ಕೊನೆಯ ಕ್ಷಣದಲ್ಲಿ ತಮ್ಮ ಮದುವೆ ಮುರಿದು ಬಿದ್ದಿರುವ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧರ್ಮ ಕೀರ್ತಿರಾಜ್ ಸ್ಯಾಂಡಲ್ವುಡ್ನ ಕಳನಟ ಕೀರ್ತಿರಾಜ್ ಅವರ ಸುಪುತ್ರ. ಅಫ್ಕೋರ್ಸ್ ಅಪ್ಪನ ಒತ್ತಾಸೆಯಂತೆಯೇ ಸಿನಿರಂಗಕ್ಕೆ ಬಂದ ಧರ್ಮ ಸಕ್ಸಸ್ಗಾಗಿ ಸಿಕ್ಕಾಪಟ್ಟೆ ಸೈಕಲ್ ಹೊಡೆದಿದ್ದಾರೆ. ಅದ್ಬಿಡಿ, ಈಗ ಮದುವೆ ವಿಷಯಕ್ಕೆ ಬರೋಣ. ದೊಡ್ಡ ಮನೆಯಲ್ಲಿ ಸೈಲೆಂಟಾಗಿಯೇ ಇದ್ದ ಧರ್ಮ 50 ಡೇಸ್ ಮುಗಿಸಿ ಹೊರ ಬಂದಿದ್ದಾರೆ. ಮನೆಯಲ್ಲಿದ್ದಾಗ ಅನುಷಾ ರೈ ಮತ್ತು ಐಶ್ವರ್ಯ ಸಿಂಧೋಗಿ ಜೊತೆ ಅವರ ಹೆಸರು ತಳುಕು ಹಾಕ್ಕೊಂಡಿತ್ತು. ಆದರೆ ಅದೆಲ್ಲ ಬಿಗ್ ಬಾಸ್ ಮನೆಗಷ್ಟೇ ಸೀಮಿತ. ಅನುಷಾ ರೈ ಜೊತೆ 3 ಸಿನಿಮಾ ಮಾಡಿದ್ರಿಂದ ಅವ್ರ ಜೊತೆ ಕ್ಲೋಸ್ನೆಸ್ ಇತ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ 3 ವರ್ಷಗಳ ಹಿಂದೆಯೇ ಧರ್ಮ ಮದುವೆ ಆಗಬೇಕಿತ್ತು. ಅದು ಕೊನೆಯ ಹಂತದಲ್ಲಿ ಮುರಿದು ಬಿತ್ತು ಎಂಬ ಸಂಗತಿಯನ್ನು ಇದೀಗ ಬಾಯ್ಬಿಟ್ಟಿದ್ದಾರೆ. ಎಸ್, ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರೋ ಸಂದರ್ಶನವೊಂದರಲ್ಲಿ 3 ವರ್ಷಗಳ ಹಿಂದೆ ನನ್ನ ಮದುವೆ ಆಗಬೇಕಿತ್ತು. ಅದಕ್ಕೆ ಬೇಕಿದ್ದ ಎಲ್ಲ ಸಿದ್ಧತೆಗಳು ಕೂಡ ಮುಗಿದಿತ್ತು. ಮದುವೆ ಇನ್ನೇನು ಆಗಬೇಕು ಅನ್ನುವಷ್ಟರಲ್ಲೇ ಕಾರಣಾಂತರಗಳಿಂದ ಮುರಿದು ಬಿತ್ತು ಅಂತ ಧರ್ಮ ತಮ್ಮ ಹಳೆಯ ಮದುವೆ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ಎಲ್ಲರೂ ಮದುವೆ ಆಗಲೇಬೇಕು, ನಮಗಾಗಿ ಒಂದು ಹೆಗಲು ಬೇಕು, ಮುಂದೆ ಖಂಡಿತ ಮದುವೆ ಆಗ್ತೀನಿ, ಆದರೆ ಸದ್ಯಕ್ಕೆ ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಸಿನಿಮಾಗಳ ಕಡೆ ಗಮನ ಹರಿಸ್ತಿದ್ದೀನಿ ಅಂತ ಧರ್ಮ ಹೇಳ್ಕೊಂಡಿದ್ದಾರೆ. 20ರ ಹರಿಯದಲ್ಲಿರುವಾಗಲೇ ಚಿಗುರು ಮೀಸೆಯ ಹುಡುಗ ಧರ್ಮ ಕಣ್ಣ ಸಲುಗೆ ಅಂತ ಹಾಡಿ ಹುಡುಗಿಯರ ಮನಸ್ಸನ್ನು ಗೆದ್ದು ಬಿಟ್ಟಿದ್ರು. ಇವತ್ತಿಗೂ ಅದೇ ಚಾರ್ಮ್ ಅಂಡ್ ಕ್ಯೂಟ್ನೆಸ್ ಉಳಿಸಿಕೊಂಡಿರೋ ಧರ್ಮನಿಗೆ ರಿಯಲ್ ಲೈಫ್ನಲ್ಲಿ ಮಾತ್ರ ಅದ್ಯಾಕೋ ಮದುವೆ ಯೋಗವೇ ಕೂಡಿ ಬಂದಿಲ್ಲ. ಕಂಕಣ ಭಾಗ್ಯ ಕೂಡಿ ಬಂದರೂ ಕೊನೆ ಹಂತದಲ್ಲಿ ಅದು ಈಡೇರಿಲ್ಲ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 58 ದಿನ ಜರ್ನಿ ಮಾಡಿ ಕಿರುತೆರೆ ವೀಕ್ಷಕರ ಪ್ರೀತಿ ಸಂಪಾದಿಸಿರೋ ಧರ್ಮ ಕೀರ್ತಿರಾಜ್ಗೆ ಫೀಮೇಲ್ ಫ್ಯಾನ್ ಬೇಸ್ ಕೂಡ ಇದೀಗ ಹೆಚ್ಚಾಗಿದೆ. ಇನ್ಮುಂದೆಯಾದರೂ ಅವರ ಬ್ಯಾಚುಲರ್ ಪಟ್ಟ ಕಳಚುತ್ತಾ ನೋಡಬೇಕು.